ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ. ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ ನೋಡಿ, ಪ್ರತಿ ದಿವಸ ನಿಮಗೆ ಒಂದು ಸರಳವಾಗಿರ್ತಕ್ಕಂಥ ಮಾಹಿತಿ ಕೊಡ್ತಾ ಬಂದಿದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ಕೊಡ್ತಕ್ಕಂಥ ಈ ಅದ್ಭುತ ಮಾಹಿತಿ ನಿಮಗೆಲ್ಲರೂ ಕೂಡ ಅತ್ಯಂತ ಪ್ರಯೋಜನಕರವಾಗಿರ್ತಕ್ಕಂಥ ಮಾಹಿತಿ. ಇದರಿಂದ ಮಂಗಳ ದೋಷ, ಸುಖ, ಶಾಂತಿ, ಸಮೃದ್ಧಿ ಮನೆಯಲ್ಲಿ ನೆಲೆಸ್ತಕ್ಕಂಥದ್ದು. ಮಂಗಳವಾರ ಹಾಗೆ ಗುರುವಾರಗಳಂದು ಈ ಕೆಲಸವನ್ನು, ಈ ತೈಲ ದೀಪವನ್ನು ಹಚ್ಚೋದ್ರಿಂದ ಖಂಡಿತವಾಗಿ ನಿಮಗೆ ಲೇಜಿನೆಸ್ ಕಡಿಮೆ ಆಗುತ್ತೆ. ಗುರುವಿನ ಆಶೀರ್ವಾದ ಲಭ್ಯವಾಗ್ತಕ್ಕಂಥದ್ದು ಕೂಡ ಇರ್ತದೆ. ಅದು ಯಾವ ರೀತಿಯಾದಂಥ ತೈಲ ಹೇಗೆ ಹಚ್ಚಬೇಕು, ಯಾವ ಒಂದು ಸಮಯದಲ್ಲಿ ಹಚ್ಚಿದ್ರೆ ಶುಭ ಶಾಂತಿ ಸಿಗ್ತಕ್ಕಂಥದ್ದು ಇರ್ತದೆ. ಖಂಡಿತವಾಗಿ ನಿಮಗೆ ನಾನು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಕೊನೆಯ ಭಾಗದಲ್ಲಿ. ಇದರಿಂದ ಮನೆಯಲ್ಲಿ ಖಂಡಿತವಾಗಿ ಸಮಸ್ಯೆಗಳಿರ್ತಕ್ಕಂಥವ್ರು, ಹಾಗೆ ಮನೆಯಲ್ಲಿ ಯಾವಾಗಲೂ ಕೂಡ ಮನಸ್ತಾಪಗಳಿರ್ತಕ್ಕಂಥವ್ರು, ಹಣಕಾಸಿನ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರಿಗೆ ಏಕೈಕವಾಗಿರ್ತಕ್ಕಂಥ ಈ ತೈಲ ದೀಪ ನಿಧಾನಕ್ಕೆ ನಿಮಗೆ ಆ ಸಕಾರಾತ್ಮಕ ಶಕ್ತಿಯನ್ನು ಕೊಡುತ್ತೆ. ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಮಂಗಳವಾರ ದ್ವಿತೀಯ ತಿಥಿ, ಕೃಷ್ಣ ಪಕ್ಷ, ಶೋಭನ ಯೋಗ ಇರ್ತಕ್ಕಂಥ ಸಮಯ, ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು. ಚಂದ್ರ ಮಖಾ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 3:27 ಸಂಜೆ 4:54 ಹಾಗೆ ಯಮಗಂಡ ಕಾಲ ಬೆಳಗ್ಗೆ 9:40 11:07 ಹಾಗೆ ಗುಳಿಕ ಕಾಲ ಮಧ್ಯಾಹ್ನ 12:34 2:01 ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ 9:19 10:02 ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಇದು ಬೆಳಗ್ಗೆ 7:52 8:35 ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮಖಾ ನಕ್ಷತ್ರ ಸಿಂಹ ರಾಶಿಯಲ್ಲಿ. ಯಾರಿಗೆ ಯಾವ ಫಲ ನೋಡೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಈ ದಿನ ಚಂದ್ರನೊಟ್ಟಿಗೆ ಕೇತು. ಯಾವುದು ಕೂಡ ಅತಿಯಾಗಿ ಎಲಸ್ಟೈಸ್ ಮಾಡಬೇಡಿ. ಈಗೋಸ್ಟಿಕ್ ನೇಚರ್ ಆಗಿರ್ಬೋದು ಅಥವಾ ಆಧ್ಯಾತ್ಮಿಕವಾಗಿರ್ಬೋದು. ಹಾಗೆ ಮಕ್ಕಳ ವಿಚಾರದಲ್ಲೂ ಕೂಡ ನೀವು ಈ ದಿನ ಶಾಂತತೆಯಿಂದ ಒಂದು ವರ್ತನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಕ್ಕಳ ವಿಚಾರದಲ್ಲಿ ನೀವು ಅನ್ನೆಸಸರಿಯಾಗಿ ಬ್ಲೇಮ್ ಮಾಡಬೇಡಿ. ಕೋಪವನ್ನು ಮಾಡ್ಕೊಳ್ಳಿ, ಅಥವಾ ಆರೋಗ್ಯದಲ್ಲಿ ಅವ್ರ ಮಕ್ಕಳ ಆರೋಗ್ಯದಲ್ಲಾದರೂ ಸಮಸ್ಯೆಗಳು ಬರ್ಬೋದು. ಯಾವುದೇ ಅದನ್ನು ಅತಿಯಾಗಿ ಇನ್ವಾಲ್ವ್ಮೆಂಟ್ ಮೇಷರಾಶಿಯವರು ಕಡಿಮೆ ಮಾಡಿ. ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ನಷ್ಟವಾಗ್ತಕ್ಕಂಥದ್ದು ಇರ್ತದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕೊರತೆಗಳು ಬರ್ತದೆ. ಬಟ್ ಎರಡೂ ವಿಚಾರಗಳಲ್ಲಿ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಏನಾದರೂ ತಲ್ಲೀನತೆ ಇದ್ದರೆ, ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಈ ದಿನ ಒಂದು ಅದ್ಭುತವಾಗಿರ್ತಕ್ಕಂಥ ರಾಜಯೋಗ ಕ್ರಿಯೇಟ್ ಆಗುತ್ತೆ. ಕೇವಲ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತೆ. ಮೋಕ್ಷಕಾರಕ ಕೇತು ಕೆಲವೊಂದು ಕಷ್ಟಗಳನ್ನು ಮೋಕ್ಷ ಮಾಡ್ತಕ್ಕಂಥದ್ದು ಇರ್ತದೆ. ಅಫ್ಕೋರ್ಸ್ ವಿದ್ಯಾರ್ಥಿಗಳು ಕೂಡ ಉತ್ತಮವಾಗಿರ್ತಕ್ಕಂಥ ದಿನ. ವ್ಯಾಪಾರಸ್ಥರಿಗೆ ಕೇವಲ ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ಮಾತ್ರ ಯಶಸ್ಸನ್ನು ಕೊಡುತ್ತೆ. ಖಂಡಿತವಾಗಿ ಯಾರು ಮೇಷರಾಶಿಯಲ್ಲಿದ್ದಿರೋ ಅದ್ಭುತವಾಗಿರ್ತಕ್ಕಂಥ ದಿನ. ಈ ದಿನವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ವೃಷಭ ರಾಶಿಯವರು ಹೆಚ್ಚಿನ ಮಹತ್ವವನ್ನು ತನ್ನ ಆಸ್ತಿಯ, ತಂದೆಯ ಆಸ್ತಿಯ ವಿಚಾರದಲ್ಲಿ, ಹಾಗೆ ತಂದೆಯ ಆಸ್ತಿಯ ಒಂದು ಅಭಿವೃದ್ಧಿಯನ್ನು ಹೇಗೆ ವೃಷಭ ರಾಶಿಯವರು ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಗಳಲ್ಲಿ ತಲ್ಲೀನತರೆ ಆಗ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಮಟ್ಟಿಗೆ ಈ ದಿನ ಸೋಂಬೇರಿತನ ಕೂಡ ಕಾಡ್ತಕ್ಕಂಥಿರ್ತದೆ. ತಾವು ಮಾಡ್ತಕ್ಕಂಥ ಮನಸ್ಸಿಟ್ಟು ಮಾಡ್ತಕ್ಕಂಥ ಕೆಲಸಗಳು ಭಾಳ ವಿಶೇಷವಾಗಿರ್ತದೆ. ಜೊತೆಗೆ ಏನಾದರೂ ಹೊಸದಾಗಿ ಕಲಿಬೇಕು ಅಂತಕ್ಕಂಥ ದಿನವಾದ್ದರಿಂದ ನೀವು ಅದನ್ನು ಕಲಿತೀರ. ಭೂಮಿಯ ವಿಚಾರದಲ್ಲಿ ಯಶಸ್ಸು ಕಾಣುತ್ತೆ. ಹಾಗೆ ಕ್ರಯ ವಿಕ್ರಯಧಾರಿಗೆ ಯಶಸ್ಸನ್ನು ಕಾಣುತ್ತೆ. ವಿದ್ಯಾರ್ಥಿ ವರ್ಗದವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ. ಇನ್ನು ವ್ಯಾಪಾರಸ್ಥರಿಗೆ ಅದ್ಭುತವಾಗಿರ್ತಕ್ಕಂಥದ್ದು ವೃಷಭ ರಾಶಿಯವರ ದಿನ. ಹೆಚ್ಚಿನದಾಗಿ ನೀವು ಮನೆ, ಆಸ್ತಿ ಹಾಗೆ ಭೂಮಿಯ ವಿಚಾರದಲ್ಲಿ ತಲ್ಲೀನತೆ ಇರ್ತದೆ. ಇದು ಸತ್ಯ. ಮಿಥುನ ರಾಶಿಯವರ ಈ ದಿನದ ಫಲಾಫಲ ನೋಡಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಆತಂಕದ ವಾತಾವರಣ ಇರ್ತದೆ.
ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯವನ್ನು ಕೆಡಿಸ್ಕೋಬೇಡಿ. ಇದು ಸ್ವಲ್ಪ ಮಟ್ಟಿಗೆ ಕ್ಲಾಶಸ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಭೂಮಿಯ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಸ್ವಲ್ಪ ಜಾಗರೂಕತೆ ಇರಬೇಕು. ಗಣಪತಿಯ ಮಂತ್ರಗಳನ್ನು ಪಠಣೆಯನ್ನು ಮಾಡಿ, ಹಾಗೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅತಿ ಅವಶ್ಯಕ. ಯಾವುದೇ ಕಾರಣಕ್ಕೂ ನೆರೆ ಹೊರೆ, ನಿಮ್ಮ ಅಣ್ಣ ತಮ್ಮ, ಸಹೋದರ ಸಹೋದರಿಯರ ಬಗ್ಗೆ ಯಾವುದೇ ಆದಂಥ ಭಿನ್ನಾಭಿಪ್ರಾಯದನ್ನು ಈ ದಿನ ಮಾಡ್ಕೋಬೇಡಿ. ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮದ ದಿನವಲ್ಲ. ವ್ಯಾಪಾರಸ್ಥರಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯತೆ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ನೀವು ಗೋಧಿಯನ್ನು ದಾನ ಮಾಡಿ ದಿನ ಶುಭವಾಗ್ತದೆ. ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ವ್ಯಾಪಾರ ವಹಿವಾಟುಗಳ ಮೇಲೆ ಹೆಚ್ಚಿನ ಆಸಕ್ತಿ, ಹಣಕಾಸಿನ ಮೇಲೆ ಹೆಚ್ಚಿ ಆಸಕ್ತಿ, ಹಾಗೆ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿದಾಯಕವಾಗಿರ್ತಕ್ಕಂಥದ್ದು. ಅತಿ ಇನ್ವಾಲ್ವ್ಮೆಂಟ್ ಸ್ವಲ್ಪ ನಿಮ್ಮನ್ನು ಸಮಸ್ಯೆಗೆ ಈಡು ಮಾಡುತ್ತೆ. ಮಾತಾಡ್ತಿದ್ರೆ ಮಾತಾಡ್ತಲೇ ಇರೋದು, ಮಾತು ಬಿಡದಲ್ಲೇ ಇರತಕ್ಕಂಥದ್ದು ಕೂಡ ಈ ದಿನ ಸಮಸ್ಯೆಯನ್ನು ತರುತ್ತೆ. ಸಾಧ್ಯವಾದಷ್ಟು ಸಾತ್ವಿಕವಾಗಿರ್ತಕ್ಕಂಥ ಚಿಂತನೆ ಮಾತ್ರ ನಿಮಗೆ ಈ ದಿನ ಶುಭವನ್ನು ತರುತ್ತೆ. ಹೆಚ್ಚಿನದಾಗಿ ಯಾವುದು ಮಾಡಿಬಿಡಿ. ಅತಿಯಾದಂಥದ್ದು ಸ್ವಲ್ಪ ಕಟಕ ರಾಶಿಯವರಿಗೆ ಸಮಸ್ಯೆಯನ್ನು ತರ್ತದೆ. ಹಾಗೆ ಕಟಕ ರಾಶಿಯಲ್ಲಿರ್ತಕ್ಕಂಥವರು ಈ ದಿನ ಮುಖ್ಯವಾಗಿರ್ತಕ್ಕಂಥ ಪಾತ್ರ ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ಅನ್ಯತಃ ನಿಮ್ಮ ಸ್ನೇಹಿತರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಹಣಕಾಸಿನ ವ್ಯವಸ್ಥೆ ಪಾರ್ಟ್ನರ್ಶಿಪ್ಪಲ್ಲಾಗಿರ್ಬೋದು, ಸರಿಯಾಗಿ ಮೇಂಟೈನ್ ಮಾಡಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು. ಇಲ್ಲಾಂದರೆ ಸ್ವಲ್ಪ ಡಿಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೆ. ಫ್ಯಾಮಿಲಿ ಡಿಟ್ಯಾಚ್ಮೆಂಟ್, ಹಣಕಾಸಿನ ಡಿಟ್ಯಾಚ್ಮೆಂಟ್, ಅಥವಾ ನಿಮ್ಮ ಕುಟುಂಬದ ಡಿಟ್ಯಾಚ್ಮೆಂಟ್ ಜಾಸ್ತಿ ಇರ್ತದೆ. ಹಾಗಾಗಿ ಗಣಪತಿಯ ಪ್ರಾರ್ಥನೆ, ಗಣಪತಿಗೆ ಗರಿಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ವಿದ್ಯಾರ್ಥಿಗಳಿಗೆ ಹಾಗೆ ವ್ಯಾಪಾರಸ್ಥರಿಗೆ ಒಂದು ಶುಭವಾಗಿರ್ತಕ್ಕಂಥ ದಿನ. ಸಿಂಹರಾಶಿಯ ಫಲಾಫಲ, ವ್ಯಾಜ್ಯಗಳಿಂದ ದೂರವಿರಬೇಕು, ಇದು ಬಹಳ ಮುಖ್ಯ. ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ. ಆಗ ದಾಂಪತ್ಯದ ವಿಚಾರದಲ್ಲೂ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರುತ್ತೆ. ಇನ್ನು ಶತ್ರುಬಾಧೆ ಇರತಕ್ಕಂಥ ದಿನವಾಗ್ತದೆ. ಅನೇಕ ರೀತಿಯಂಥ ವ್ಯಾಧಿಗಳು ಕಾಣಿಸ್ತಕ್ಕಂಥ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರ. ತ್ರಯಂಬಕ ಮಂತ್ರವನ್ನು ಪಠಣೆಯನ್ನು ಮಾಡಿ ಗಣಪತಿಗೆ ಗರಿಕೆ ಆಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಉತ್ತಮ. ಬಿಸ್ನೆಸ್ಸು ಮತ್ತೊಂದು, ಹಾಗೆ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನವಾಗ್ತದೆ. ಅಧಿಕವಾಗಿರ್ತಕ್ಕಂಥ ಒಂದು ಸಮಸ್ಯೆ ದಿನವಾಗಿರೋದ್ರಿಂದ ಸ್ವಲ್ಪ ಎಚ್ಚರ. ಶತ್ರುಗಳನ್ನು ಯಾರೂ ಮಾಡ್ಕೋಬೇಡಿ. ಹಾಗೂ ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ. ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ದಿನ ತೋರಿಸ್ತದೆ. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಕನ್ಯಾ ರಾಶಿಯವರೆಗೂ ಕೂಡ ಅಷ್ಟು ಉತ್ತಮದ ದಿನವಲ್ಲ. ಹಣಕಾಸು ವಹಿವಾಟುಗಳು ಹಿನ್ನಡೆ ತರುತ್ತೆ. ಹಾಗೆ ಆರೋಗ್ಯದಲ್ಲೂ ಸ್ವಲ್ಪ ಹಿನ್ನಡೆ ತರ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಮಟ್ಟಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ, ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶನೂ ಕೂಡ ಇರುತ್ತೆ. ನಷ್ಟದ ದಿನವಾದ್ದರಿಂದ 9 ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಹಂಚಿ, ಹಾಗೂ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ಅಷ್ಟು ಉತ್ತಮದ ದಿನವಲ್ಲ. ಅತಿಯಾಗಿ ದಾನವನ್ನು ಕೊಡೋದು ಕೂಡ, ಅತಿಯಾಗಿ ನಿಮ್ಮ ಈ ಕೈ ಧಾರಾಳವಾಗ್ತಕ್ಕಂಥದ್ದು ಕೂಡ ನಷ್ಟವನ್ನು ತರುತ್ತೆ. ಸ್ವಲ್ಪ ಎಚ್ಚರ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ, ತುಲಾರಾಶಿಯವರಿಗೆ ಈ ದಿನ ಮುಖ್ಯ ವಿಚಾರವಾಗಿ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ತಲ್ಲೀನತೆ ಜಾಸ್ತಿ ಇರ್ತದೆ. ತಂದೆಯ ಆಸ್ತಿಯಿಂದ ಲಾಭವನ್ನು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಭೂಮಿ ಖರೀದಿ ಲಭ್ಯತೆ, ಹೊಸದಾಗಿ ಮಾಡ್ತಕ್ಕಂಥ ಕಾರ್ಯ, ಏನಾದರೂ ನಾನು ಹೊಸದಾಗಿ ಆಫೀಸ್ ಮಾಡಬೇಕು ಅಂತಕ್ಕಂಥವ್ರಾಗಿರ್ಬೋದು, ಅಥವಾ ನಾನು ಏನಾದರೂ ಒಂದು ಬಿಸ್ನೆಸ್ ಕ್ಷೇತ್ರವನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗಿರ್ಬೋದು. ಈ ದಿನ ಆ ಒಂದು ತಲ್ಲೀನತೆ ಇರತಕ್ಕಂಥದ್ದು ಇರ್ತದೆ. ಜೊತೆಗೆ ಭೂಮಿಯ ಕ್ರಯ ವಿಕ್ರಯ, ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥ ಯೋಗಗಳು ಕೂಡ ಲಭ್ಯತೆ ಆಗುತ್ತೆ. ತಂದೆಯ ಆಸ್ತಿಯಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವ್ರಿಗೆ ಇರ್ತಕ್ಕಂಥದ್ದಿದೆ. ಅಫ್ಕೋರ್ಸ್ ವೆರಿ ಗುಡ್ ಡೇ. ವಿದ್ಯಾರ್ಥಿ ವರ್ಗದವ್ರಿಗೆ ಹಣಕಾಸಿನ ವಹಿವಾಟುಗಳಾಗಿ ವ್ಯಾಪಾರಸ್ಥರಿಗಾಗಲೂ ಕೂಡ ಉತ್ತಮವಾಗಿರ್ತಕ್ಕಂಥ ದಿನಮಾನಗಳಲ್ಲಿ ಒಂದು ಸೂರ್ಯನ ಆರಾಧನೆ ಇನ್ನಷ್ಟು ಫಲಗಳನ್ನು ಕೊಡುತ್ತೆ. ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ನಿಮ್ಮ ಪ್ರಯತ್ನದಿಂದ ಹೆಸರು ಕೀರ್ತಿ ಪ್ರತಿಷ್ಠೆ, ಅಧಿಕವಾಗಿರ್ತಕ್ಕಂಥ ಧನ ಸಂಪಾದನೆ, ಹಾಗೆ ನಿಮ್ಮ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಯಿಂದ ಹಣ ಸಂಪಾದನೆ ಇರ್ತಕ್ಕಂಥದ್ದಿರುತ್ತೆ. ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಿಂದಲೇ ಇದನ್ನು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ವೃಶ್ಚಿಕ ರಾಶಿಯವರೆಗೂ ಕೂಡ ಇದೆ. ಖಂಡಿತವಾಗಿ ನೀವು ಕೂಡ ಅದ್ಭುತವಾಗಿರ್ತಕ್ಕಂಥ ದಿನವಾದ್ದರಿಂದ ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ. ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಕೇವಲ ನಿಮ್ಮ ಪ್ರಯತ್ನ, ಕೇವಲ ನಿಮ್ಮ ಉತ್ತಮವಾಗಿರ್ತಕ್ಕಂಥ ರಾಜ ಟಿವಿಯ ಮಾತುಗಳೇ ನಿಮ್ಮನ್ನು ಸನ್ಮಾರ್ಗ, ಹಾಗೆ ಒಂದು ರಾಜಕೀಯವಾಗಿರ್ತಕ್ಕಂಥ ಬೆಲೆ, ಹಾಗೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತೆ.
ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ಶುಭವಾಗಿರ್ತಕ್ಕಂಥ ದಿನ, ಪ್ರಯತ್ನದಿಂದ ಲಾಭವನ್ನು ಮಾಡ್ತಕ್ಕಂಥ ದಿನವಾಗ್ತಕ್ಕಂಥ ಇರುತ್ತದೆ. ವ್ಯಾಪಾರಸ್ಥರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಲಾಭ. ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಧನುರಾಶಿಯವರು ಹೆಚ್ಚಿನ ಮಹತ್ವವನ್ನು ತನ್ನ ಕುಟುಂಬ ಹಣಕಾಸಿನ ವ್ಯವಸ್ಥೆಯಲ್ಲಿ ತಲ್ಲೀನತೆಯನ್ನು ಕೊಡ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ನೀವು ತಮ್ಮ ತಂದೆಯ ಹಣ ಅಥವಾ ತಂದೆಯ ಸಮಾನರಾಗಿರ್ತಕ್ಕಂಥ ಹಣವನ್ನು ಕೆಲವೊಂದು ಬಾರಿ ದುರುಪಯೋಗ ಮಾಡಿಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ. ತಮ್ಮ ಮಾತು ಹಾಗೆ ನಡೆನುಡಿಗಳ ಮೇಲೆ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಕೇವಲ ನೋಡಿ, ನಿಮ್ಮ ತಂದೆಯ ಸಮಾನರ ಕಡೆಯಿಂದ ಆಗಿರ್ಬೋದು ಅಥವಾ ತಂದೆಯಿಂದ ಒಟ್ಟಿಗೆ ಆಗಿರ್ಬೋದು, ಮನಸ್ತಾಪಗಳು ಕೆಲವೊಂದು ಮಾತಿನ ಮೂಲಕ ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಮಾತಿನ ಮೇಲೆ ಹೆಚ್ಚು ನಿಗಾ ಭಾಳ ಮುಖ್ಯವಾಗ್ತದೆ. ಒಳ್ಳೆಯ ದಿನವಾದರೂ ಕೂಡ ಮಾತೇ ನಿಮ್ಮನ್ನು ಸಮಸ್ಯೆಗೆ ಈಡು ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಖಂಡಿತವಾಗಿರ್ತಕ್ಕಂಥ ಶುಭ ದಿನವಿದೆ. ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ನೋಡಿ, ಕೇವಲ ಉತ್ತಮವಾಗಿರ್ತಕ್ಕಂಥ ಆಗ್ತಕ್ಕಂಥದ್ದು ಇರುತ್ತೆ. ಆದರೂ ಸಂಕಷ್ಟಗಳು ಬರ್ತದೆ. ಯಾವುದೇ ಕಾರಣಕ್ಕೂ ದಾಂಪತ್ಯದಲ್ಲಿ ವಿರಸಗಳನ್ನು ಮಾಡ್ಕೋಬೇಡಿ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವ್ರಿಗೂ ಇರುತ್ತೆ. ಅನ್ನೋನಾಗಿ 12 ಮನಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಿಮಗೆ ಗೊತ್ತಿಲ್ಲದಲೇ ಒಮ್ಮೊಮ್ಮೆ ನಿಮಗೆ ಅಧಿಕವಾಗಿರ್ತಕ್ಕಂಥ ಲಾಭ ಕೂಡ ಇರುತ್ತೆ, ಹಾಗೆ ನಷ್ಟವೂ ಕೂಡ ಇದೆ. ಎರಡೂ ಬೋತ್ ಅಶುಭ ಎರಡೂ ಕೂಡ ಇರತಕ್ಕಂಥ ದಿನವಾಗ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಮತ್ತು ಏನೋ ಒಂದು ರೀತಿಯಾದಂಥ ಭಯದ ವಾತಾವರಣ ಇರ್ತದೆ. ಸ್ವಲ್ಪ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಈ ದಿನ ಲಭ್ಯವಾಗ್ತದೆ. ಅನ್ಯತಃ ಯಾರೊಟ್ಟಿಗೂ ವಾದ ವಿವಾದಕ್ಕೆ ಇಳಿಬೇಡಿ. ತಾವು ಎಷ್ಟು ವಿನಮ್ರವಾಗಿರ್ತೀರೋ ಅಷ್ಟು ಕೂಡ ಒಳ್ಳೆಯದಾಗ್ತದೆ. ನೀವು ಬಾಳೆಹಣ್ಣನ್ನು 9 ವರ್ಷದ ಒಳಗಿನ ಮಕ್ಕಳಿಗೆ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ. ಗಣಪತಿಯ ಪ್ರಾರ್ಥನೆ ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರಗಳಲ್ಲೊಂದು. ದೇವಸ್ಥಾನವನ್ನು ಭೇಟಿ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಕುಂಭರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಎಚ್ಚರ. ಸಂಗಾತಿಯೊಟ್ಟಿಗೆ ಮನಸ್ತಾಪಗಳು ಬರುತ್ತೆ ಅಥವಾ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಬರುತ್ತೆ. ವ್ಯಾಪಾರದಲ್ಲಿ ನಷ್ಟ ಇದೆ. ಹಾಗೆ ಥೆಫ್ಟ್ ಆಗ್ತಕ್ಕಂಥದ್ದು, ವಸ್ತುಗಳ ಮೇಲೆ ಜಾಗರೂಕರಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಮುಖ್ಯ. ಅತಿಯಾದಂಥ ಖರ್ಚುಗಳು ಸ್ವಲ್ಪ ಬರ್ತಕ್ಕಂಥ ಸಾಧ್ಯತೆ. ವ್ಯಾಪಾರ ನಷ್ಟಕ್ಕೆ ಸಾಕ್ತದೆ. ವಿದ್ಯಾರ್ಥಿಗಳಿಗೆ ಶುಭ ದಿನವಲ್ಲ. ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ನೈವೇದ್ಯವನ್ನು ಮಾಡಿ. ಯಾವುದೇ ಅನ್ಯತಃ ನಂಬಿ ಪಾರ್ಟ್ನರ್ಶಿಪ್ ಮತ್ತೊಂದು ಸ್ವಲ್ಪ ಡಿಟ್ಯಾಚ್ಮೆಂಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ. ವಿದ್ಯಾರ್ಥಿಗಳಿಗೆ ಅಷ್ಟು ಶುಭವಾಗಿರ್ತಕ್ಕಂಥ ದಿನವೆಲ್ಲ. ವ್ಯಾಪಾರಸ್ಥರಿಗೂ ಅಷ್ಟು ಕೂಡ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಶುಭವಲ್ಲ. ಕೊನೆಯದಾಗಿ ಮೀನರಾಶಿಯವರಿಗೆ ಮ್ಯಾಕ್ಸಿಮಮ್ ಈ ದಿನ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಲಾಭ ಲಭ್ಯತೆ. ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತೀರಾ. ನಿಮ್ಮ ಕಾರ್ಯದಲ್ಲಿ ಜಯ ಸಿಗ್ತಕ್ಕಂಥದ್ದು ಕೂಡ ಇದೆ. ಹಾಗೆ ಸಾಲ ಕೊಟ್ಟಿದ್ದೀರಿ, ಅದು ಮರುಪಾವತಿ ಆಗ್ತಕ್ಕಂಥದ್ದು ಲಭ್ಯತೆ ಆಗುತ್ತೆ. ಸಾಲ ತೀರಿಸ್ತಕ್ಕಂಥ ಕಾಲನೂ ಕೂಡ ಮೀನರಾಶಿಯವರಿಗೆ ಲಭ್ಯತೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಹಾಗೆ ವ್ಯಾಪಾರಸ್ಥರಿಗೂ ಕೂಡ ಅತ್ಯಂತ ಶುಭದ ಕಾಲದಲ್ಲಿ ಒಂದು. ಖಂಡಿತವಾಗಿ ಶುಭದ ದಿನ, ಒಳ್ಳೆಯದಾಗಲಿ. ಇಷ್ಟು 12 ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ ನೋಡಿ, ಮನೆಯಲ್ಲಿ ಅಶಾಂತತೆ ಇದೆ. ಮನೆಯಲ್ಲಿರ್ತಕ್ಕಂಥವರು ಜಡತ್ವ, ಸೋಂಬೇರಿತನದಿದ್ದಾರೆ. ವಿದ್ಯಾರ್ಥಿಗಳಿಗೂ ಸರಿಯಾಗಿ ಜ್ಞಾನವಿಲ್ಲ. ವಿದ್ಯಾಭ್ಯಾಸ ಕೊರತೆ ಇದೆ, ಕಿರಿಕಿರಿ ಇದೆ, ಹಣಕಾಸಿನ ಸಮಸ್ಯೆ ಇದೆ, ಹಾಗೆ ದಾಂಪತ್ಯದಲ್ಲೂ ಸಮಸ್ಯೆ ಇದೆ. ಜೊತೆಗೆ ಮಂಗಳ ದೋಷವಿದೆ. ಜಾತಕದಲ್ಲಿ ಮಂಗಳ ದೋಷ ಇದ್ದು ಅಡೆತಡೆಗಳು ಜಾಸ್ತಿ ಆಗ್ತಿದೆ ಎಂದಾಗ ಮಂಗಳವಾರ ಹಾಗೆ ಗುರುವಾರಗಳಂದು ತಪ್ಪದಲ್ಲೇ ಸಂಧ್ಯಾ ಸಮಯದಲ್ಲಿ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚಿ. ಇದರ ಪ್ರಾಸ್ಪರಿಟಿ, ಪಾಸಿಟಿವ್ಸ್ ಎನರ್ಜಿ ಜಾಸ್ತಿ ಆಗ್ತಾ ಬರ್ತದೆ. ಮನೆಯಲ್ಲಿ ಶಾಂತತೆ ಆಗ್ತದೆ, ಜ್ಞಾನ ವೃದ್ಧಿ ಆಗ್ತದೆ. ಮಂಗಳ ದೋಷ ಅನೇಕವಾಗಿರ್ತಕ್ಕಂಥ ಮನಸ್ತಾಪಗಳು ಬಂತಕ್ಕಂಥದ್ದು ಇರೋದ್ರಿಂದ ನಿಮಗೆ ಈ ದೋಷವೂ ಕೂಡ ನಿವಾರಣೆ ಆಗುತ್ತೆ. ಈ ಕೇವಲ ನೀವು ಶುದ್ಧ ಕೊಬ್ಬರಿ ಎಣ್ಣೆಯ ದೀಪವನ್ನು ಹಚ್ಚೋದ್ರಿಂದ ಇವೆಲ್ಲ ಸಮಸ್ಯೆಗಳು ಕಣ್ಮರೆ ಆಗ್ತಕ್ಕಂಥದ್ದು ಇರೋದ್ರಿಂದ ಯಾಕೆ ನಾವು ಈ ಸರಳ ಕೆಲಸವನ್ನು ಮಾಡ್ಕೋಬಾರ್ದು? ಯಾರು ಈ ಸರಳ ವಿಧಾನವನ್ನು ಅನುಸರಣೆಯನ್ನು ಮಾಡ್ತಾರೋ ಅವರಲ್ಲಿ ಅಟ್ಲೀಸ್ಟ್ ಆ ಮನೆಯಲ್ಲಿ ಕ್ಲೇಶಗಳು ದೂರ ಆಗ್ತದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.